ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಸೊ ಇವತ್ತು ನಾವು ಲಾಲ್ಬಾಗಿಗೆ ಬಂದಿದ್ದೀವಿ ಫ್ಲವರ್ ಶೋ ನೋಡೋಕ್ಕೆ ಅಲ್ಲ ಚಿರುಮ. ಸೊ ಇವಾಗ ತುಂಬ ಟ್ರಾಫಿಕ್ ಜಾಮ್ ಇತ್ತು, ಯಪ್ಪ ಸಾಕಾಗೋಯ್ತು. ಮನೆಗೆ 9 ಗಂಟೆಗೆ ಬಿಟ್ಟಿದ್ದು, ಇವಾಗ ಆಲ್ಮೋಸ್ಟ್ ಒಂದು 12:30 ಆಗಿದೆ ನಾವು ಬಂದು ಸೇರೋಕ್ಕೆ. ಸೊ ಬನ್ನಿ ಹೋಗೋಣ, ಹೇಗಿರುತ್ತೆ ಏನು ಅಂತ ನಿಮಗೂ ತೋರಿಸ್ತೀನಿ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಬನ್ನಿ ನಾವು ಇವತ್ತು ಲಾಲ್ಬಾಗ್ ಸುತ್ತೋಡಿಯೋಣ. ಕಮಾನ್ ಕಮಾನ್ ಕಮಾನ್. ಫೈನಲಿ ರೀಚ್ ಆದ್ವಿ. ಆ್ಯಂಡ್ ಲಾಲ್ಬಾಗ್ ಫ್ಲವರ್ ಶೋ 8ನೇ ತಾರೀಕಿಂದ ಸ್ಟಾರ್ಟ್ ಆಗಿ ಆಗಸ್ಟ್ 8ರಿಂದ ಆಗಸ್ಟ್ 19ವರೆಗೂ ಇರುತ್ತೆ. ಸೊ ಬೆಳಗ್ಗೆ 7 o'clock ನೈಟ್ 7 o'clockವರೆಗೂ ಇರುತ್ತಂತೆ ನೋಡೋಕ್ಕೆ. ಸೊ ಇನ್ನೂ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ಬೋದು. ಸೊ ಫೈನಲಿ ಇವಾಗ ನಾವು ಟಿಕೆಟ್ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಬೇರೆ ಏನೇನು ಇನ್ಫಾರ್ಮೇಷನ್ ಅದೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದ್ಸಲಿ ಬೇಕಾದರೆ ಚೆಕ್ ಮಾಡಿ. ಆ್ಯಂಡ್ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಇರಲ್ಲ, ಸ್ವಲ್ಪ ಅಲ್ಲಿ ಮುಂದೆ ಹೋಗಿ ಪಾರ್ಕಿಂಗ್ ಮಾಡ್ಕೊಬರ್ಬೋದು ನಿಮ್ಮ ಓನ್ ರಿಸ್ಕಲ್ಲಿ. ಹಾಗಾಗಿ ಅಲ್ಲೋಗಿ ಪಾರ್ಕಿಂಗ್ ಮಾಡಿಬಿಟ್ಟು ಬಂದರು ಹಸ್ಬೆಂಡು. ಆ್ಯಂಡ್ ಇವಾಗ ಹೋಗಿ ನಾವು ಟಿಕೆಟ್ ತೊಗೋತಾ ಇದ್ದೀವಿ. ಟಿಕೆಟ್ ಬಂದರೆ ದೊಡ್ಡವ್ರಿಗೆ 100 rupees, ಚಿಕ್ಕವ್ರಿಗೆ 30 rupees. ಬಟ್ ನನಗೂ ನಮ್ಮ ಹಸ್ಬೆಂಡಿಗೂ ಮಾತ್ರ ಟಿಕೆಟ್ ತೊಗೊಂಡ್ರು, ಪಾಪುಗೇನು ಅಂದರೆ ಚಿರುಗೇನು ಟಿಕೆಟ್ ತೊಗೊಂಡಿಲ್ಲ. ಸೊ ಫೈನಲಿ ಟಿಕೆಟ್ ತೊಗೊಂಡು ಒಳಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಪ್ಲಾಸ್ಟಿಕ್ ಬಾಟ್ಲೆಲ್ಲ ಒಳಗಡೆ ಬಿಡಲ್ಲ. ನೀವು ನೀರು ಬಾಟ್ಲ್ ಏನಾದ್ರು ತೊಗೊಂಡು ಬಂದಿದ್ರೆ ಅಲ್ಲೇ ಕುಡಿದ್ಬಿಟ್ಟು ಖಾಲಿ ಮಾಡಿ ಅಲ್ಲಿ ಡಸ್ಟ್ಬಿನ್ನಿಗೆ ಹಾಕ್ಬಿಟ್ಟು ಹೋಗಬೇಕು. ಸೊ ಹಾಗಾಗಿ ವಾಟರ್ ಬಾಟ್ಲೆಲ್ಲ ನೀವು ಪ್ಲಾಸ್ಟಿಕ್ ತೊಗೊಂಡು ಹೋಗಬೇಡಿ. ಸೊ ಇವಾಗ ಒಳಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ನಮ್ಮ ಬುಜ್ಜಿ ಬೇಬಿ ಕೂಡ ಇದ್ದಾರೆ, ಅವ್ರನ್ನೂ ಕರ್ಕೊಂಡು ಬಂದಿದ್ದೀವಿ. ಸೊ ಒಳಗೆ ಹೋಗೋಣ, ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಆ್ಯಂಡ್ ಫುಲ್ಲು ಅಂಬೇಡ್ಕರ್ ಥೀಮ್ ಅಂತೆ. ಸೊ ನೋಡೋಣ, ನಿಮಗೂ ತೋರಿಸ್ತೀನಿ ಹೇಗೆಲ್ಲ ಇರುತ್ತೆ ಅಂತ. ಬನ್ನಿ ಬನ್ನಿ ಹೋಗೋಣ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಒಳಗಡೆ ಹೋಗ್ಬೇಕು. ಸಾಕಾಗಿದೆ. ನಾವು ಫಸ್ಟ್ ಟೈಮ್ ಬರ್ತಾ ಇರೋದು, ನಮ್ಮ ಹಸ್ಬೆಂಡ್ ಬಂದಿದ್ದಾರೆ, ಬಟ್ ನಾವೆಲ್ಲ ಫಸ್ಟ್ ಟೈಮ್ ಬರ್ತಾ ಇರೋದು. ಮಳೆ ಬಂದು ಫುಲ್ಲು ಕೆಸರು ಬೇರೆ. ನೋಡೋಣ ಹೇಗಿರುತ್ತೆ ಅಂತ. ಇವಾಗ ಒಳಗೆ ಬಂದಿದ್ದೀವಿ. ಇಲ್ಲಿ ತಿಂಡಿ ಕೂಡ ಸಿಗುತ್ತೆ, ಆರಾಮಾಗಿ ತಿನ್ಕೊಂಡು ಓಡಾಡ್ಕೊಂಡು ನೋಡ್ಬೋದು. ಸೊ ಫಸ್ಟ್ ಟೈಮ್ ಹೋಗ್ತಾ ಇರೋದು, ಫುಲ್ ಎಕ್ಸೈಟ್ಮೆಂಟ್ ಇದೆ. ಆ್ಯಂಡ್ ಪಾಪು ಜೊತೆ ಬಂದಿರೋದು ಫಸ್ಟ್ ಟೈಮ್ ಅಲ್ವಾ, ಸೊ ಹಾಗಾಗಿ. ಸೊ ಇಲ್ಲಿಂದ ಎಂಟ್ರೆನ್ಸು ಇದು. HMT ವಾಚ್ ಎಲ್ಲ ಇಟ್ಟಿದ್ದಾರೆ, ನೋಡ್ಕೊಂಡು ಮುಂದೆ ಹೋಗೋಣ ಬನ್ನಿ. ನನ್ನ ಮಗ ನೋಡಿ ಆಲ್ರೆಡಿ ತಿನ್ನಕ್ಕೆ ಸ್ಟಾರ್ಟ್ ತಿನ್ನೋ ಅಂಗಡಿ ಹತ್ರ ಹೋಗ್ಬಿಟ್ಟಿದ್ದಾನೆ. ಅವ್ನು ಇವಾಗ ಏನಾದರೂ ಕೊಡ್ಸೋವರೆಗೂ ಇಲ್ಲಿಂದ ಅಲ್ಲಾಡಲ್ಲ. ಸೊ ಏನು ಬೇಕು. ಸೊ ಇಲ್ಲಿ HMT ವಾಚ್ ಸೆಟ್ ಮಾಡಿದ್ದಾರೆ, ಅಲ್ಲಿ ನೋಡ್ಬೋದು ನೀವು. ಸೇಮ್ HMT ವಾಚ್ ಹೇಗಿರುತ್ತೆ ಹಂಗೆ ನಂಬರ್ಸ್ ಕೂಡ ಇರುತ್ತೆ, ಸಖತ್ತಾಗಿದೆ. ಅದು ತಿರುಗ್ತಾ ಇದೆ ಕೂಡ, ಆಲ್ರೆಡಿ ಕರೆಕ್ಟಾಗಿ ಟೈಮ್ ತೋರಿಸ್ತಾ ಇದೆ 12:40 ಅಂತ. ಸಖತ್ತಾಗಿದೆ. ಸೊ ಇನ್ನು ಮುಂದೆ ಏನೇನಿದೆಯೋ ಅಂತ ಗೊತ್ತಿಲ್ಲ, ಫಸ್ಟ್ ಟೈಮ್ ಬಂದಿರೋದು, ಫುಲ್ ಎಕ್ಸೈಟಲ್ಲಿ ನೋಡ್ತಾ ಇದ್ದೀವಿ. ಅಲ್ಲೇ ಚಿರುಮಾ ಇರಿ ನನ್ನ ಫ್ಲವರ್ ಶೋ ನೋಡಕ್ ಬಂದಿದೀವಿ. ತುಂಬಾ ಚೆನ್ನಾಗಿದೆ. ಇವಾಗ ಮಮ್ಮಿ ಅಲ್ಲಿ ನೋಡು, ಮಮ್ಮಿ ಅಲ್ಲಿ ನೋಡು. ನನಗೆ ತುಂಬ ಆಸೆ ಅಂದರೆ ನನ್ನ ಮಕ್ಕಳ ಜೊತೆ ಹೊಸ ವಿಷಯಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ನನಗೆ ಫ್ಯಾಮಿಲಿ ಅಂತ ಇರೋದು ಇವರೇ ಅಲ್ವಾ. ಸೊ ಹಾಗಾಗಿ ತುಂಬ ಖುಷಿ ಆಗುತ್ತೆ ಇವ್ರ ಜೊತೆ ಎಲ್ಲ ಎಲ್ಲಾದರೂ ಹೋಗಿ ಏನಾದರೂ ಹೊಸದನ್ನ ನೋಡೋಕ್ಕೆ. ಆ್ಯಂಡ್ ಈ ವಾಟ್ರ್ ಫಾಲ್ಸ್ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎಷ್ಟೋ ತನಕ ನಾವು ಅಲ್ಲೇ ಕೂತ್ಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ವಿ. ಆ್ಯಂಡ್ ನಮ್ಮ ಚಿರುಗಂತೂ ಏನಾದರೂ ಹೊಸದು ನೋಡಿದಾಗ ಎಕ್ಸೈಟ್ಮೆಂಟ್ ಜಾಸ್ತಿ ಇರುತ್ತೆ, ಅದನ್ನು ನೋಡೋಕ್ಕೆ ನನಗೆ ಖುಷಿ ಆಗುತ್ತೆ. ಅದಕ್ಕೋಸ್ಕರನಾದರೂ ನಾನು ಅವನ್ನ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗಬೇಕು ಅಂತ ಯಾವಾಗಲೂ ನಮ್ಮ ಹಸ್ಬೆಂಡ್ ಹತ್ರ ಮಾತಾಡಿ ಕರ್ಕೊಂಡು ಹೋಗ್ತಾ ಇರ್ತೀನಿ. ಆ್ಯಂಡ್ ಅವನು ಕೂಡ ನಾನು ಮಾತಾಡ್ತೀನಿ ಅಂತ ಎಲ್ಲ ಹೇಳ್ಬಿಟ್ಟು ಮಾತಾಡ್ತಾ ಇದ್ದ. ಸೊ ಇವಾಗ ಎಂಟ್ರೆನ್ಸು ಒಳಗಡೆ ಹೋಗ್ತಾ ಇದ್ದೀವಿ. ಮಳೆ ಬಂದು ಸ್ವಲ್ಪ ಅಲ್ಲಲ್ಲಿ ಕೆಸರು, ಆರಾಮಾಗಿ ಓಡಾಡಕ್ಕೆ ಈ ಥರ ಕಲ್ಲು ಕೂಡ ಹಾಕಿದ್ದಾರೆ. ಸೊ ಹುಷಾರಾಗೆ ಹೋಗ್ಬೇಕು ಅಷ್ಟೇ. ಜಂಪ್ ಮಾಡು, ಜಂಪ್. ಸೂಪರ್ ಅಮ್ಮ, ಜಂಪ್ ಜಂಪ್ ಜಂಪು. ಇಲ್ಲಿ ನಿಮಗೆ ಸ್ಟಾಲ್ಗಳು ಸಿಗುತ್ತೆ, ಬಟ್ ಸ್ವಲ್ಪ ಕಾಸ್ಟ್ಲಿನೇ. ತಗೊಂಡ್ರೆ 50, 60, 100 ಆ ಥರ ಇರುತ್ತೆ. ಅದು ಬಿಟ್ಟರೆ ಒಳಗಡೆ ಹೋಗಿ ನೋಡೋಣ ಇನ್ನು ಹೇಗಿದೆ ಅಂತ. ಬನ್ನಿ ಹೋಗೋಣ. ಎಂಟ್ರೆನ್ಸಲ್ಲೇ ನಿಮಗೆ ಈ ಥರ ತುಂಬ ಸ್ಟಾಲ್ಸ್ ಎಲ್ಲ ಸಿಗುತ್ತೆ. ಇಲ್ಲಿ ವೆಜಿಟೇಬಲ್ಸ್ದು, ಫ್ರೂಟ್ಸ್ದು ಮತ್ತು ಫ್ಲವರ್ದೆಲ್ಲ ಸೀಡ್ಸ್ ಎಲ್ಲ ಸಿಗುತ್ತೆ. 1 ಪ್ಯಾಕೆಟು 30 rupees ಅಂತೆಲ್ಲ ಹೇಳಿದ್ರು. ಆ್ಯಂಡ್ ನಿಮಗೆ ಸ್ನ್ಯಾಕ್ಸ್ ಆಗಿರ್ಬೋದು, ಫ್ರೂಟ್ಸು, ಜ್ಯೂಸು, ಐಸ್ ಕ್ರೀಮ್ಸ್ ಆ ಥರದ್ದೆಲ್ಲ ತುಂಬ ಐಟಮ್ಗಳೆಲ್ಲ ಇಲ್ಲಿ ಸಿಗುತ್ತೆ. ಸೊ ಹೋಗ್ತಾ ನೀವು ತೊಗೊಂಡು ಕುಡ್ಕೊಂಡು ಹೋಗ್ಬೋದು. ಆ್ಯಂಡ್ ನಮ್ಮ ಬ್ಯಾಗೆಲ್ಲ ಇತ್ತು, ತುಂಬ ಕಷ್ಟ ಆಗ್ತಿತ್ತು
ಇತ್ತು ತೊಗೊಂಡೋಗೋಕ್ಕೆ. ಬಟ್ ಫೈನಲಿ ಅವರು ನಮ್ಗೆ ಹೆಲ್ಪ್ ಮಾಡಿ ಅಲ್ಲೇ ಇಟ್ಕೊಳ್ಳೋಕ್ಕೆ ಹೇಳಿದ್ರು. ನಾವು ಅಲ್ಲೇ ಇಟ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಇವಾಗ ಇಲ್ಲಿಂದ ಎಂಟ್ರೆನ್ಸ್ ಇರೋದು ಅಲ್ಲಿ ಏನೋ ಇದೆ, ಆ್ಯಂಡ್ ಇಲ್ಲಿ ಗರ್ಭಗುಡಿ ಅಂತ ಇದೆ. ಸೊ ಅದು ಬುಕ್ಸು ಎಷ್ಟು ಕ್ಯೂಟ್ ಆಗಿದೆ. ನಮ್ಮ ಬುಜ್ಜಿ ಬೇಬಿನೂ ಏನೋ ಹೊಸದು ಅಂತ ಎಲ್ಲ ಕಂಡುಬಿಟ್ಕೊಂಡು ನೋಡ್ತಾ ಇದ್ದಾನೆ. ಅದು ಎಷ್ಟು ಚೆನ್ನಾಗಿದೆ ಅಲ್ಲ, ಮಗುದು IVF ಸೆಂಟರ್ ಇದೆ. ಸೈಡಿಂದ ನೋಡಿದ್ರೆ ಅದು ಬುಕ್ಸು ಅಂತಾನೆ ಗೊತ್ತಾಗಲ್ಲ, ಆಮೇಲೆ ನೋಡಿದ್ರೆ ಗೊತ್ತಾಗತ್ತೆ. ಸೊ ಸಾಕಾಗಿದೆ. ಫಸ್ಟ್ ಟೈಮ್ ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ. ಸೊ ಈಗ ನಾವು ಮೈನ್ ಫ್ಲವರ್ ಶೋಗೆ ಎಂಟ್ರಿ ಮಾಡ್ತಾ ಇದ್ದೀವಿ. ಹೆಂಗೆ ಅಂದರೆ ಇಷ್ಟೊತ್ತು ತೋರಿಸಿದ್ದು ನಿಮಗೆ ಟ್ರೈಲರು, ಈಗ ಮೇನ್ ಪಿಕ್ಚರ್ ಅಭಿ ಬಾಕಿ ಹೇ. ಫಸ್ಟು ನಾವು ಹೋಗಿದ್ದು ಗ್ಲಾಸ್ ಹೌಸ್ಗೆ, ಬಿಕಾಸ್ ಅಲ್ಲೇ ಮೇನು ಫ್ಲವರ್ ಶೋ ಇರೋದು, ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ನಿಮಗೆ ಡ್ರಿಂಕಿಂಗ್ ವಾಟರ್ ಆಗಿರ್ಬೋದು ಮತ್ತು ಆ್ಯಂಬುಲೆನ್ಸ್ ಸರ್ವಿಸ್ ಆಗಿರ್ಬೋದು, ಪ್ರತಿಯೊಂದೂ ಎಮರ್ಜೆನ್ಸಿಗೆ ಏನು ಬೇಕೋ ಅದೆಲ್ಲ ಇರುತ್ತೆ. ಸೊ ಯಾಕಂದರೆ ಬಿಸಿಲಿರುತ್ತೆ, ಕೆಲವೊಂದು ಸಲ ಏನಾದರೂ ಪ್ರಾಬ್ಲಮ್ ಆದಾಗ ಎಮರ್ಜೆನ್ಸಿಗೆ ಅಂತ ಅಲ್ಲೇ ಆಂಬುಲೆನ್ಸ್ ಕೂಡ ಇದೆ ನಿಮಗೆ. ಸ್ಕೂಲ್ ಮಕ್ಕಳೆಲ್ಲ ಇವತ್ತು ಜಾಸ್ತಿ ಇದ್ದಾರೆ, ಮಂಡೇ ಆಗಿರೋದ್ರಿಂದ. ಸ್ಕೂಲಿಂದ ಬರೋ ಮಕ್ಕಳಿಗೆಲ್ಲ ಫ್ರೀ ಟಿಕೆಟು, ದೊಡ್ಡವ್ರಿಗೆ 80 ರುಪೀಸ್ ಅಲ್ಲ ರೀ? ದೊಡ್ಡವ್ರಿಗೆ 80 ರುಪೀಸು, 12 ಇಯರ್ಸಿಂದ ಕೆಳಗಡೆ ಇದ್ದರೆ 30 ರುಪೀಸು, ಮತ್ತು ಸ್ಕೂಲ್ ಯೂನಿಫಾರ್ಮ್ ಇದ್ದರೆ ಫ್ರೀ. ಸೊ ಇವಾಗ ನಾವು ಗ್ಲಾಸ್ ಹೌಸ್ ಒಳಗಡೆ ಹೋಗ್ತಾ ಇದ್ದೀವಿ. ಆದರೂ ನಮ್ಮ ಚಿರುಗೆ ಅವರು ಟಿಕೆಟ್ ತೊಗೊಂಡಿಲ್ಲ. 4 ಇಯರ್ಸು ಟಿಕೆಟೇ ತೊಗೊಂಡಿಲ್ಲ. 30 ರೂಪಾಯಿ ಸೇವ್ ಆಯಿತು. ಒಳ್ಳೆ ಮನಸ್ಸು. ನಮ್ಮ ಚಿರುಗೆ ನೀರಂದರೆ ತುಂಬ ಇಷ್ಟ, ಬಟ್ ದೂರದಿಂದ ಮಾತ್ರ ನೋಡ್ತಾನೆ. ಅದರೊಳಗೆ ಹೋಗಿ ಆಟ ಆಡೋದಾಗಿರ್ಬೋದು ಆ ಥರದ್ದೆಲ್ಲ ಮಾಡಲ್ಲ, ಬಿಕಾಸ್ ಅವನಿಗೆ ಸಿಕ್ಕಾಪಟ್ಟೆ ಭಯ. ಹಾಗಾಗಿ ಅವನು ಹೊರ್ಗಡೆಯಿಂದ ನೋಡಿದಾಗ ತುಂಬ ಎಂಜಾಯ್ ಮಾಡ್ತಾನೆ. ಅವನ ಜೊತೆ ಸೇರ್ಕೊಂಡು ನಾನು ಕೂಡ ಎಂಜಾಯ್ ಮಾಡ್ತೀನಿ, ಬಿಕಾಸ್ ಮಕ್ಕಳು ಜೊತೆ ಮಕ್ಕಳಾಗಿದ್ದಾಗ ಅವ್ರಿಗೂ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ನಾವು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಸೊ ಹಾಗಾಗಿ ಆ್ಯಂಡ್ ಅಲ್ಲೇ ನೋಡಿಕೊಂಡು ಕೆಲವೊಂದು ಕಡೆ ಎಲ್ಲೆಲ್ಲಿ ಚೆನ್ನಾಗಿದೆಯೋ ಅಲ್ಲಿ ಫೋಟೋಸ್ ಎಲ್ಲ ತೊಗೊಂಡ್ವಿ. ಆ್ಯಂಡ್ ನಮ್ಮ ಬುಜ್ಜಿ ಬೇಬಿನೂ ಅಷ್ಟೇ, ಯಾವಾಗಲೂ ಮನೇಲಿ ಇದ್ದು ಏನೋ ಹೊಸ್ದಾಗಿದೆಯಲ್ಲ ಅಂತ ಕಂಡುಬಿಟ್ಕೊಂಡು ತುಂಬ ಚೆನ್ನಾಗಿ ಆ ಕಡೆ ಈ ಕಡೆ ನೋಡೋದು ಹಾಗೆಲ್ಲ ಮಾಡ್ತಾರೆ. ಬಿಕಾಸ್ ಆಲ್ರೆಡಿ 3 ಮಂತ್ಸ್ ಕಂಪ್ಲೀಟ್ ಆಗಿರೋದ್ರಿಂದ ನಾವು ಎಲ್ಲಿ ಹೋಗ್ತೀವಿ ಅನ್ನೋದು, ನಾವು ಆ ಕಡೆ ಹೋದಾಗ ಆ ಕಡೆ ನೋಡಬೇಕು ಅನ್ನೋದೆಲ್ಲ ಗೊತ್ತಾಗುತ್ತೆ ಇವಾಗ. ಹಾಗಾಗಿ ಅವರು ಕೂಡ ನೋಡ್ತಾ ಇದ್ದರು. ಆ್ಯಂಡ್ ಅಲ್ಲಲ್ಲಿ ಈ ಥರ LED ಟಿವಿಗಳು ಕೂಡ ಹಾಕಿದ್ದಾರೆ, ಸ್ಕ್ರೀನರು ಅಂದರೆ ಅಂಬೇಡ್ಕರ್ ಬಗ್ಗೆ ಅದರಲ್ಲಿ ಡಿಸ್ಪ್ಲೇ ಕೂಡ ಆಗ್ತಾ ಇರುತ್ತೆ. ಡ್ರಿಂಕಿಂಗ್ ವಾಟರ್ ಆಗಿರ್ಬೋದು ಪ್ರತಿಯೊಂದೂ. ಆ್ಯಂಡ್ ಇನ್ನೊಂದೇನೆಂದರೆ ಇಲ್ಲಿ ನರ್ಸಿಂಗ್ ಕ್ಯಾಬಿನ್ ಕೂಡ ಇತ್ತು, ಬಿಕಾಸ್ ಈ ಥರ ನಮ್ಮಂಥವ್ರು ಮಕ್ಕಳನ್ನ ಎತ್ಕೊಂಡು ಬಂದಾಗ ಫೀಡ್ ಮಾಡೋಕ್ಕೆಲ್ಲ ತುಂಬ ಹಿಂಸೆ ಅನಿಸುತ್ತೆ ಬೇರೆ ಕಡೆ ಎಲ್ಲ. ಬಟ್ ಇಲ್ಲಿ ಈ ಥರ ಸ್ವಲ್ಪ ಡಿಸ್ಟೆನ್ಸಲ್ಲಿ ಇಟ್ಟಿರೋದ್ರಿಂದ ತುಂಬ ಯೂಸ್ಫುಲ್ ಆಗುತ್ತೆ. ನನಗಂತೂ ತುಂಬ ಯೂಸ್ಫುಲ್ ಆಯಿತು, ಬಿಕಾಸ್ ಪಾಪುಗೆ ಇವಾಗ 3 ಮಂತ್ಸ್ ಇರೋದ್ರಿಂದ ಬರೀ ಫೀಡ್ ಮಾಡೋದು ಬಿಟ್ಟು ಬೇರೆ ಏನೂ ಕೊಡ್ತಾ ಇಲ್ವಲ್ಲ. ಸೊ ಹಾಗಾಗಿ ಅಲ್ಲಲ್ಲಿ ಇದ್ದಾಗ ಹೋಗಿ ಫೀಡ್ ಮಾಡೋಕ್ಕೆ ನನಗೂ ಸ್ವಲ್ಪ ಹೆಲ್ಪ್ ಆಯಿತು. ಆ್ಯಂಡ್ ತುಂಬ ಚೆನ್ನಾಗಿತ್ತು ಕೂಡ ಡೈಪರ್ ಚೇಂಜ್ ಮಾಡೋಕ್ಕೆ ಆ ಥರದ್ದೆಲ್ಲ. ನಾನು ಆಲ್ರೆಡಿ ಬ್ಯಾಗಲ್ಲಿ ಎಲ್ಲ ಎತ್ಕೊಂಡು ಬಂದಿದ್ದೆ ಪಾಪುಗೆ, ಸೊ ಏನೂ ಪ್ರಾಬ್ಲಮ್ ಆಗಿಲ್ಲ. ಆರಾಮಾಗಿ ಖುಷಿಯಾಗೆ ಒಳಗಡೆ ಹೋಗಿ ನೋಡ್ಕೊಂಡು ಬಂದ್ವಿ. ಆ್ಯಂಡ್ ಈಗ ಈ ಫ್ಲವರ್ ಶೋ ನಾನು ನೋಡುವಾಗ ಸಿಕ್ಕಾಪಟ್ಟೆ ಖುಷಿ ಆಯಿತು, ಬಿಕಾಸ್ ಫಸ್ಟ್ ಟೈಮ್ ನೋಡ್ತಾ ಇರೋದು. ಆ್ಯಂಡ್ ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಈ ಥರ ಎಲ್ಲ ಮಾಡಿರ್ತಾರೆ ಅಂತ. ತುಂಬ ಚೆನ್ನಾಗಿತ್ತು. ಈ ಗ್ಲಾಸ್ ಹೌಸಲ್ಲಿ ಮಾಡಿರೋ ಇದು ಸಿಕ್ಕಾಪಟ್ಟೆ ಸಕ್ಕತ್ತಾಗಿತ್ತು. ಎಷ್ಟು ಚೆನ್ನಾಗಿ ಫ್ಲವರಿಂದ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಆ್ಯಂಡ್ ಅಲ್ಲಿ ಫುಲ್ಲೂ ಡಾಕ್ಟರ್ ಅಂಬೇಡ್ಕರ್ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಷನ್ನು ಕನ್ನಡ ಇಂಗ್ಲೀಷಲ್ಲಿ ಎರಡರಲ್ಲೂ ಹಾಕಿದ್ರು. ಎಷ್ಟೊಂದು ಫ್ಲವರ್ ಫ್ಯಾಂಟ್ ಇದೆ, ಎಲ್ಲ ಒಂದೊಂದು ಕೊಟ್ಟರೆ ನಾನು ಆರಾಮಾಗಿ ಮನೆಗೆ ಎತ್ಕೊಂಡು ಹೋಗ್ತೀನಿ, ಬೇಕಾದ್ರೆ ಒಂದು ಲಾರಿ ತುಂಬ್ಕೊಂಡು ಬಂದು. ಎಷ್ಟೊಂದು ವೆರೈಟಿ ಫ್ಲವರ್ಸ್ ಇದೆ, ನಾವು ಹೋಗಿ ಹುಡುಕಿದ್ರು ಇಷ್ಟೊಂದು ವೆರೈಟಿ ಫ್ಲವರ್ಸ್ ಸಿಗಲ್ಲ ಒಂದೊಂದ್ಸಲಿ. ಕೇಳಬಾರ್ದಮ್ಮ. ಸೊ ಸಕ್ಕತ್ತಾಗಿದೆ. ಆ್ಯಂಡ್ ಇಲ್ಲೊಂದು ಬುದ್ಧ ಇದೆ, ಎಷ್ಟು ಕ್ಯೂಟ್. ಬೇಬಿ ಮುಟ್ಟಬಾರ್ದು, ಹೊಡಿತಾರವರು. ಸೊ ಇಲ್ಲಿ ಅವರ ತಂದೆ ತಾಯಿ ಪ್ರತಿಮೆ ಕೂಡ ಇಟ್ಟಿದ್ದಾರೆ. ಅವರ ತಂದೆ ಹೆಸರು ರಾಮ್ಜಿ ಸತ್ಕಾಲ್ ಮತ್ತು ಶ್ರೀಮತಿ ಭೀಮಾಬಾಯಿ ಅವರ ತಾಯಿ. ಸೊ ಆ ಥರ ಅವ್ರದ್ದು ಫ್ಯಾಮಿಲಿ ಫೋಟೋಸ್ ಆಗಿರ್ಬೋದು, ಅವ್ರು ಏನೇನು ಮಾಡಿದ್ದಾರೆ ಎಲ್ಲನೂ ಇಲ್ಲಿ ಇನ್ಫಾರ್ಮೇಟಿವ್ ಥರ ಕನ್ನಡ ಇಂಗ್ಲೀಷಲ್ಲಿ ಎರಡರಲ್ಲೂ ಹಾಕಿದ್ದಾರೆ. ಸೊ ಎಲ್ಲ ಲ್ಯಾಂಗ್ವೇಜಲ್ಲೂ ಆರಾಮಾಗಿ ಓದ್ಕೋಬೋದು. ಆ್ಯಂಡ್ ತುಂಬ ವೆರೈಟಿ ಆಫ್ ಫ್ಲವರ್ ಆಗಿರ್ಬೋದು ಹಾಕಿದಾರಲ್ಲ, ಅದ್ರ ನೇಮ್ ಕೂಡ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಸೊ ಕೆಲವೊಂದಂತೂ ನೋಡೋಕ್ಕೆ ರೇರ್ ಅನಿಸುತ್ತೆ, ಬಟ್ ಫಸ್ಟ್ ಟೈಮ್ ನೋಡಿದಾಗ ನಮಗೂ ಖುಷಿ ಆಗುತ್ತೆ. ಸೊ ಈ ಥರ ಪ್ರತಿಮೆ ಎಲ್ಲ ಸೂಪರಾಗಿಟ್ಟಿದ್ದಾರೆ ನೋಡಿ, ಎಷ್ಟು ಕ್ಯೂಟಾಗಿದೆ. ಆ್ಯಂಡ್ ಫ್ಲವರ್ಸ್ ಅಂತೂ ನೋಡೋಕ್ಕೆ ಕಣ್ಣೇ ಸಾಲಲ್ಲ, ಅಷ್ಟು ಫ್ಲವರ್ಸ್ ಇದೆ. ಇಷ್ಟೊಂದು ಫ್ಲವರ್ಸ್ ಎಲ್ಲ ಇರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು, ಅಷ್ಟು ಫ್ಲವರ್ಸ್ ಇದೆ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು. ಸೊ ಇಲ್ಲಿ ನೋಡಿ ಫ್ಲವರ್ಸ್ ಅಂತೂ ಎಷ್ಟು ಫ್ರೆಶ್ ಆಗಿದೆ ಅಂದರೆ. ಆ್ಯಂಡ್ ಇಲ್ಲಿ ನೋಡಿ
ಎಷ್ಟು ಸಖತ್ತಾಗಿ ಮಾಡಿದ್ದಾರಲ್ಲ, ಅಮೇಝಿಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದನ್ನು ಮಾಡಿದವರಿಗೆ ನೆಕ್ಸ್ಟ್ ಲೆವೆಲು. ಮತ್ತು ಇಲ್ಲಿ ಅವರ ಆರ್ಟ್ಗಳು ಇದೆ. ಇದನ್ನು ಯಾರ ಮಾಡಿಕೊಟ್ಟಿದ್ದು 3 months. ಸೊ ಇದು ಫುಲ್ಲು ಥ್ರೆಡ್ ವರ್ಕ್ ಮಾಡಿರೋದು, ಸಖತ್ತಾಗಿದೆ. ಇದು ಮಾಡಿದವರು ಥ್ರೆಡ್ ಆರ್ಟ್ಸ್ ಅವರಂತೆ. ಸೊ ಈ ಥರ ನಿಮಗೂ ಏನಾದರೂ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರು ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲೂ ಇದೆ. ನಮ್ಮ ಚಿರು ಏನಂದರೆ ಎಲ್ಲಾದರೂ ಔಟ್ಸೈಡ್ ಹೋದಾಗ ಎಕ್ಸ್ಪ್ಲೋರ್ ಮಾಡೋದು ಜಾಸ್ತಿ. ಅದು ಯಾಕೆ, ಅದು ಏನು ಅಂತ ಕ್ವಶನ್ಸ್ ಮಾಡ್ತಾನೆ. ಅಂದ್ ಒಬ್ಬನೇ ಹೋಗಿ ಆರಾಮಾಗಿ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ. ಇಲ್ಲೂ ಹಾಗೆ ಮಾಡ್ತಾನೆ ಅಂದ್ಬಿಟ್ಟು ತುಂಬ ಇಬ್ಬರೂ ಕೇರ್ ತೊಗೊಂಡು ಅವನ್ನ ನೋಡ್ಕೊತಾ ಇದ್ವಿ. ಬಟ್ ಹೇಗೋ ಗೊತ್ತಿಲ್ಲ, ನಮ್ಮನ್ನು ಯಾಮರ್ಸ್ಬಿಟ್ಟು ಇವತ್ತು ಹಂಗೆ ಮಾಡಿಬಿಟ್ಟ. ಒಂದು ಸೆಕೆಂಡ್ ಎಷ್ಟು ಭಯ ಆಗೋಗ್ಬಿಟ್ಟಿತ್ತು ಅಂದರೆ, ಇಡೀ ಗ್ಲಾಸ್ ಹೌಸ್ ಎಲ್ಲ ಹುಡುಕಿದ್ದೀವಿ ನಾವು. ಬಿಕಾಸ್ ಅಲ್ಲಿ ತುಂಬ ಜನ ಸ್ಕೂಲ್ ಮಕ್ಕಳು ಬಂದಿದ್ದಾರೆ. ಎಲ್ಲಿ ಯಾರು ಹೇಗಿರ್ತಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಮಗೆ. ಅಷ್ಟು ಹುಡುಕಿದ್ದೀವಿ. ಗ್ಲಾಸ್ ಹೌಸ್ ಫುಲ್ಲು ಹುಡುಕಿದ್ರು ಅವ್ನು ನಮಗೆ ಸಿಕ್ಕೇ ಇಲ್ಲ. ಇನ್ನೇನು ಹೋಗಿ ಪೊಲೀಸಿದ ಹತ್ರ ಕಂಪ್ಲೇಂಟ್ ಕೊಡೋಣ ಅಂತ ಅನ್ನೋಷ್ಟರಲ್ಲಿ ಸರಿ ಇನ್ನೊಂದ್ಸಲಿ ನೋಡ್ಕೊಂಡು ಬರ್ತೀನಿ ಅಂತ ಮತ್ತೆ ವಾಪಸ್ ಬಂದಾಗ ಆರಾಮಾಗಿ ಗ್ಲಾಸ್ ಹೌಸ್ ಮುಂದೆ ನಿಂತ್ಕೊಂಡು ಓಡಾಡ್ತಾ ಇದ್ದಾನೆ. ಒಂಚೂರು ಅಳ್ತಾ ಇಲ್ಲ. ಅದೇ ಸಿಕ್ಕಾಪಟ್ಟೆ ಭಯ ಆಗುತ್ತೆ ನನಗೆ ಅವನ್ನೆಲ್ಲಾದರೂ ಕರ್ಕೊಂಡು ಹೋದಾಗ. ಬಿಕಾಸ್ ಒಬ್ಬನೇ ಹೋಗ್ಬೇಕಾದ್ರೆ ಯಾರಾದರೂ ಬಂದು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ಬಿಟ್ರೆ ಏನು ಮಾಡೋದು ಅನ್ನೋದೇ ಭಯ. ಸೊ ಮಕ್ಕಳನ್ನ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಎಷ್ಟೇ ಕೇರ್ಫುಲ್ಲಾಗಿ ನೋಡಿಕೊಂಡ್ರು ಒಂದೊಂದ್ಸಲಿ ಈ ಥರ ಆಗುತ್ತೆ. ಬಿಕಾಸ್ ನನ್ನ ಮಗ ಸಿಕ್ಕಾಪಟ್ಟೆ ತುಂಟ ಹಾಗಾಗಿ. ಆ್ಯಂಡ್ ಇಲ್ಲಿ ಬಂದರೆ ನವಿಲ್ದು ಡೆಕೋರೇಷನ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ತುಂಬ ಚೆನ್ನಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಾಗಾಗಿ ನಾವು ಅಲ್ಲೂ ಕೂಡ ಫೋಟೋಸ್ ಎಲ್ಲ ಇಟ್ಕೊಂಡು ನೆಕ್ಸ್ಟು ಅಲ್ಲಿ ಸ್ಟಾಲ್ ಎಲ್ಲ ಇತ್ತು. ಸೊ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಅಣ್ಣ ಇಲ್ಲ ಎಷ್ಟಿದೆ ಇದು? ಸೊ ವೆರೈಟಿ ಸ್ಟೋರ್ಗಳೆಲ್ಲ ಇದೆ. ಫಿಫ್ಟಿ ಅಂತ ನೀವು ಸರಿ 2 ಕೊಡಿ. ಇಲ್ಲ ಒಂದು ಕಾರು ಒಂದು ಇದು ಕೊಡಿ ಅಣ್ಣ. ಕಾರ್ದು. ಸೊ ಇವಾಗ ನಾವು ಆಲ್ಮೋಸ್ಟ್ ಅಲ್ಲಿ ಶಾಪಿಂಗ್ ಎಲ್ಲ ತುಂಬ ಇದೆ. ಬಟ್ ಸ್ವಲ್ಪ ಕಾಸ್ಟ್ಲಿ ಅನ್ಸುತ್ತೆ. ಇವಾಗ ಫುಡ್ ಕೋರ್ಟಿಗೆ ಬಂದಿದ್ದೀವಿ. ಅಂದರೆ ಇಲ್ಲೆಲ್ಲ ಫುಡ್ ಇದೆ. ಇಲ್ಲೆಲ್ಲ ಎಷ್ಟು ಹೇಳ್ತಾರೋ ಗೊತ್ತಿಲ್ಲ. ಹೊಟ್ಟೆ ಬೇರೆ ಹಸಿತಾ ಇದೆ, ನೋಡಬೇಕು. ಸೊ ಏನಾಗುತ್ತೋ ಅದನ್ನು ಬಟ್ ರೇಟ್ ಎಲ್ಲ ಸಖತ್ ಹೆವಿ ಹೇಳ್ತಾರೆ. ಸ್ವಲ್ಪ ಕಾಸ್ಟ್ಲಿ. ನೀವು ಔಟ್ ಸೈಡ್ ತಿನ್ನೋದಕ್ಕೆ ಹತ್ತತ್ರ ಡಬಲ್ ಆಗಿ ಸೇಲ್ ಮಾಡ್ತಿದ್ದಾರೆ. ಹಾಂ, ತುಂಬ ಅಂಗಡಿಗಳಿದೆ. ಎಲ್ಲ ಅಂಗಡಿಗಳ ಥರನೂ ಇದೆ. ಮತ್ತೇನಂದರೆ ಕಾಸ್ಟ್ಲಿ ಸ್ವಲ್ಪ. ಅಂದರೆ ನಿಮಗೆ MRP ಗಿಂತ ಜಾಸ್ತಿನೇ ಮಾಡ್ತಾರೆ ಇಲ್ಲಿ. MRP ಎಲ್ಲ ಲೆಕ್ಕ ಹಾಕೋಕ್ಕಾಗಲ್ಲ. ಏನಿದ್ರು ಔಟ್ಸೈಡ್ಗಿಂತ ಹೆವಿ ಕಾಸ್ಟ್ಲಿ ಅಂತಲೇ ಹೇಳ್ಬೋದು. ಬೀಳ್ತೀಯಾ? ನೋಡಿದೆ, ಆರಾಮಾಗಿ ಓಡಾಡ್ಕೊಂಡಿದ್ದಿದ್ದು. ನೆಕ್ಸ್ಟು ನಾವು ರೋಸ್ ಗಾರ್ಡನ್ ನೋಡೋಕೆ ಹೋಗ್ತಾ ಇದ್ದೀವಿ. ನನಗೆ ತುಂಬ ಆಸೆ ಇದೆ ನಮ್ಮ ಮನೆ ಮೇಲೆ ಡಿಫ್ರೆಂಟ್ ವೆರೈಟಿ ಕಲರ್ಸ್ ರೋಸಸ್ನೆಲ್ಲ ನಾನು ಪ್ಲ್ಯಾಂಟ್ ಮಾಡಬೇಕು ಅಂತ. ಆ್ಯಂಡ್ ಇಲ್ಲಿ ಅಷ್ಟು ವೆರೈಟಿ ಆ್ಯಂಡ್ ಅಷ್ಟು ಕಲರ್ ಪ್ಲ್ಯಾಂಟ್ ಇರೋದು ನೋಡಿ ನನಗಂತೂ ಶಾಕೇ ಆಯಿತು. ಕೊಟ್ಟಿದ್ರೆ ಲಾರಿ ತೊಗೊಂಡು ಬಂದು ಎಲ್ಲ ಎತ್ಕೊಂಡು ಹೋಗ್ತಿದ್ದೆ ಅಂತ ನನ್ನ ಹಸ್ಬೆಂಡಿಗೆ ಹೇಳ್ತಾ ಇದ್ದೆ. ಆ್ಯಂಡ್ ನೋಡಿ ತುಂಬ ಖುಷಿ ಕೂಡ ಆಯಿತು. ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ಏನು ಅಂದರೆ, ನನ್ನ ಈ 2 ವರ್ಷದ ಯೂಟ್ಯೂಬ್ ಜರ್ನಿಯಲ್ಲಿ ನಾನು ಪ್ರತಿ ಸಲಿನೂ ಅನ್ಕೊತಾ ಇದ್ದೆ ಇಷ್ಟು ಕಷ್ಟಪಟ್ಟು ವೀಡಿಯೋಸ್ ಮಾಡ್ತೀನಿ, ಬಟ್ ಯಾಕೋ ವ್ಯೂಸ್ ಬರ್ತಾ ಇಲ್ಲ, ಮಾನಿಟೈಸೇಷನ್ ಆಗ್ತಾ ಇಲ್ಲ ಅಂತ. ಬಟ್ ಇವತ್ತು ಒಂದಿನ ಆ ಕಷ್ಟ, ಆ ಬೇಜಾರೆಲ್ಲ ಮರ್ತೋಯ್ತು. ಬಿಕಾಸ್ ನನ್ನೂ ಕೂಡ ಒಬ್ಬರು ಕಂಡಿಡ್ದು ನೀವು ಯೂಟ್ಯೂಬರ್ ಅಲ್ವಾ ಅಂತ ಹೇಳ್ಬಿಟ್ಟು ಮಾತಾಡ್ಸಿದ್ರು. ಆ ಖುಷಿನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಖುಷಿ ಆಯಿತು. ನಮ್ಮ ಹಸ್ಬೆಂಡ್ ಹತ್ರ ಅದನ್ನೇ ಹೇಳ್ತಾನೆ ಇದ್ದೆ ನಾನು. ವಾವ್, ಹುಲಿ ಹುಲಿ ತಾನೇ ಇದು? ಚಿರ್ಮ ಇಲ್ಲಿ ನೋಡಿ, ಎಷ್ಟೊಂದು ಹುಲಿ. ಚಿರ್ಮಾ ನೋಡಿ, ಹುಲಿ ಚಿರತೆ ಬಂದ್ರ ಅಲ್ಲಿ ನೋಡಿ, ಹುಲಿ ನೋಡಿ, ಹುಲಿ 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 ಅಲ್ಲಿ ನೋಡಿ ಹುಲಿ. ಅದೇನು ಹೇಳು? ಊಸರುವಳ್ಳಿ. ಇದು ಇದು ಊಸರುವಳ್ಳಿ. ಎಷ್ಟು ದೊಡ್ಡದಲ್ಲ ಐತೆ ನೋಡಿ ಚಿರ್ಮಾ, ಎಷ್ಟು ದೊಡ್ಡದು ಊಸರುವಳ್ಳಿ. ಏನೋ ಮಾತಾಡೈತೆ ನಿನ್ನ ಕಚ್ಚು. ಬರ್ರಿ ಬರ್ರಿ ಬರ್ರಿ, ಮುಂದೆ ಹೋಗಿ ನೋಡೋಣ. ಇನ್ನ ಬನ್ನಿ ಬನ್ನಿ ಬನ್ನಿ. ಅದೇನದು? ನವಿಲಂತೆ. ಪಿಕಾಕ್ ಪಿಕಾಕ್.
ಕಲಾಕೃತಿ ಎಷ್ಟು ಚೆನ್ನಾಗಿ ಮಾಡೋರಲ್ಲ ಮರದಲ್ಲಿ ಕಮಲ ಜಾತ ಬುದ್ಧ ಅಂತೆ. ನೀಲಗಿರಿ ವೃಕ್ಷ 2 ವರ್ಷದ ಹಳೇದಂತೆ. ವಾವ್, ಎಲ್ಲ ಭೂಮಿಗೆ ಹಾಕಿದ್ದಾರೆ, ಭೂಮಿಗೆ. ಐಡಿಯಾ ಚೆನ್ನಾಗಿತ್ತಲ್ಲ ಹಿಂಗೆ. ಚಿರುಗೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಕೊಡಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಇವಾಗ ನಾವು ಅಕ್ವೇರಿಯಂ ನೋಡೋಕ್ಕೆ ಹೋಗ್ತಾ ಇದ್ವಿ. ಇಲ್ಲೂ ಕೂಡ ಅಷ್ಟೇ, ದೊಡ್ಡವರಿಗೆ 100 ರುಪೀಸ್ ಪರ್ ಟಿಕೆಟು ಆ್ಯಂಡ್ ಚಿಕ್ಕವರಿಗೆ 50 ರುಪೀಸ್ ಅಂತ ಹೇಳಿದ್ರು. ಬಟ್ ನಾವು ಚಿಕ್ಕವನು ಅಂತ ಹೇಳ್ಬಿಟ್ಟು ಅವನಿಗೇನು ಟಿಕೆಟ್ ತೊಗೊಂಡಿಲ್ಲ, ನಮ್ಮಿಬ್ಬರಿಗೆ ಮಾತ್ರನೇ ಟಿಕೆಟ್ ತೊಗೊಂಡ್ವಿ ಅಷ್ಟೇ. ಇಲ್ಲಿ ನೋಡಿ ಟರ್ಕಿ ಕೋಳಿ, ಫಿಶ್ ಟನಲ್ ಅಂತ ಒಳಗಡೆ ಬಂದ್ರೆ ಪಕ್ಷಿ ಎಲ್ಲ ಇಟ್ಟವ್ರೆ. ಪ್ಲಾಸ್ಟಿಕ್ ಥರ ಇಲ್ಲಿ ನೋಡಿ. ಏನು ಅದು ಪಾಮಿ ಇಟ್ಕ ಇಲ್ಲೂ ಇದೆ. ಹಾಯ್, ಐತ್ರಿ ನಾನು ಬರಲ್ಲಪ್ಪ. ತೋರ್ಸು. ಹಾಯ್ ಶಿರ್ಮಾ ಶುರು ಇದೆ ನೋಡಿ, ಫುಲ್ ಎಲ್ಲೋ ಮತ್ತೆ ಆರೆಂಜ್ ಕಲರ್. ಇಲ್ಲಿ ನೋಡಿ ದೊಡ್ಡ ಪಾಮಿ. ಮತ್ತಾಸು ಇಲ್ಲಿ ನೋಡಿ. ಸಾರಿ, ಹತ್ರ ಎಲ್ಲ ಹೋಗಲ್ಲ, ದೂರದಿಂದನೇ ತೋರಿಸ್ತೀರಿ. ಅಲ್ಲಿ ನೋಡಿ ಬಂಗಾರ, ಅಲ್ಲಿ ನೋಡಿ ಎಲ್ಲ ಡಬಲ್ ಜೋಡಿ ಇಟ್ಟಿದ್ದಾರೆ. ಇದೇನಿದು? ಊಸರು ಒಳ್ಳಿನ ಅಲ್ಲ, ಏನಿದು? ಅದು ಹೆಂಗ್ ತಿಂತಾ ಇದೆ ನೋಡು, ಫೀಡ್ ಮಾಡ್ತಾ ಇದ್ದಾರೆ. ಯಪ್ಪ, ಇಷ್ಟು ದೊಡ್ಡದು ಎಲ್ಲಿಂದ ಹುಡ್ಕೊಂಬಂದಿದ್ರು? ಏ ಕ್ಯೂಟ್ ರ್ಯಾಬಿಟ್ ಮಮ್ಮ, ಅದು ರ್ಯಾಬಿಟ್. ಇದು ಕೊಡಿ, ಚಿನ್ನ ಕೊಡಿ ಮಂಗರಿ, ಕೊಡು. ಬಂಗಾರ ಹಾಂ ಕೊಡು, ಚಿನ್ನತ್ತೆ ನೋಡು. ಹಾಂ, ಅಲ್ಲಾಚ್ ಹಂಗೆ. ಸೂಪರ್ ಅಮ್ಮ. ಒಳಗಡೆ ಬಿಟ್ಬಿಡು ಚಿರ್ಮ. ಊಸರು ಒಳ್ಳೆ ನೋಡಿ. ಎಲ್ಲ ವೆರೈಟಿ ಫಿಶ್ಗಳು ಇದೆ, ಎಲ್ಲ ಟ್ಯಾಂಕಲ್ಲಿ ಹಾಕಿ ಇಟ್ಟಿದ್ದಾರೆ ನೀಟಾಗಿ ಸೇಫ್ಟಿಯಾಗಿ. ಎಫೆಕ್ಟ್ ಮಾತ್ರ ಸಖತ್ತಾಗಿದೆ. ಹಾಂ, ಇರು ಬಾಮ್ಮ, ಫಿಶ್ ನೋಡೋಣ. ಇಲ್ಲಿ ನೋಡಿ ಚಿರ್ಮ, ಕಲರ್ ಚಿರ್ಮ. ಟರ್ಟಲ್ ಎಷ್ಟು ಚಿಕ್ಕದು ನೋಡು ಚಿರ್ಮ. ಚಿರ್ಮ ಇಲ್ಲೋಡು, ಇಲ್ಲೋಡು ಹಂಗೆ. ಇಲ್ಲೋಡು ಚಿರ್ಮ, ನನ್ನ ನೋಡು. ವಾವ್, ಸೂಪರ್ ಅಲ್ಲ? ಮೀನು ಅಂದ್ರೆ ಬಂದ್ಬಿಡ್ತಾವ? ಬರುತ್ತಾ? ಚಿರ್ಮ ಇಲ್ಲೋಡು, ಕಲರ್. ಇದು ಕಲರ್ ಫುಲ್ ಕಲರ್. ದೊಡ್ಡದು ಅಲ್ಲಮ್ಮ, ಎಷ್ಟು ದೊಡ್ಡದು ನೋಡು ಚಿರುಮ. ಫಿಶು ಅಲ್ಲಡ, ಬೇರೆ ಫಿಶ್ನ ತಿಂತೈತೆ ಪಾಪ. ಇದು ಹಂಗೆ ಎತ್ಕೊಂಡು ತೋರಿಸ್ಕೈತ್ರಿ ಚಿರುಕ. ಚಿರ್ಮ ಇಲ್ಲಿ ನೋಡಿ ಎಷ್ಟು ದೊಡ್ಡದು.
ಎತ್ಕವನ್ನ ಬಂದ್ವಿ, ಚೆನ್ನಾಗಿತ್ತು. ತುಂಬ ಫಿಶ್ಗಳೆಲ್ಲ ಇಟ್ಟಿದ್ದಾರೆ. ಒಬ್ಬರಿಗೆ 100 ರುಪೀಸ್, ದೊಡ್ಡವರಿಗೆ, ಚಿಕ್ಕವ್ರಿಗೆ 50 ಅಂತ ಹೇಳಿದ್ರು. ಬಟ್ ನಾವು ನಮ್ಮ ಪಾಪಕ್ಕೆ ತೊಗೊಂಡಿಲ್ಲ, ಅವ್ನೇನು ನೋಡೋದೇ ಇಲ್ಲ, ಅವ್ನಿಗೇನು ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ನಮಗೆ ಮಾತ್ರ ತೊಗೊಂಡು ಹೋಗಿ ಬಂದ್ವಿ. ಬಟ್ ಅಲ್ಲಿ ಸ್ನೇಕೆಲ್ಲ ಇಟ್ಟಿದ್ರು ವೈಟ್ ಕಲರ್ದು, ಭಯ ಆಯಿತು. ಸೊ ಇವಾಗ ನೋಡ್ಕೊಂಡಿದ್ದಾಯಿತು. ಮತ್ತೆ ಹೋಗ್ತಾ ದಾರಿಯಲ್ಲಿ ಏನಾದರೂ ಇದ್ದರೆ ನೋಡಿಕೊಂಡು ಮನೆಗೆ ಹೋಗ್ಬೇಕು. ಸುಸ್ತಾಗಿ ಹೋಗ್ಬಿಟ್ಟಿದೆ, ಬರ್ತಾ ಫುಲ್ ಎನರ್ಜಿಟಿಕ್ ಆಗಿ ಬಂದ್ವಿ ಎಲ್ಲರೂ. ಬಟ್ ಹೋಗ್ತಾ ಪಟಾಕಿ ನೋಡಿ. ಫೈನಲಿ ಒಂದು ಒಳ್ಳೆ ಡೇ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಬಿಕಾಸ್ ಲಾಲ್ಬಾಗ್ ಫ್ಲವರ್ ಶೋ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಆ್ಯಂಡ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬ ಒಳ್ಳೆ ವಿಷಯಗಳು ಕೂಡ ಸಿಗುತ್ತೆ ನಿಮಗೆ. ಆ್ಯಂಡ್ ನೀವು ಕೂಡ ಯಾರೆಲ್ಲ ಹೋಗಿದ್ರಿ ಫ್ಲವರ್ ಶೋಗೆ ಅಂತ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋನ ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊತೀನಿ. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.